ನಮಸ್ತೆ. 25/3/2026 ಬುಧವಾರ. ಸೂರ್ಯೋದಯ 6:21, ಸೂರ್ಯ ಅಸ್ತಮನ 6:31. ಇವತ್ತಿನ ತಿಥಿ ಸಪ್ತಮಿ ಅಂತಂದರೆ 7ನೇ ತಿಥಿ. 6:21ರಿಂದ ಮಧ್ಯಾಹ್ನ 1:50ವರೆಗೂ ಇದೆ. ಆನಂತರ ಬರೋದು ಅಷ್ಟಮಿ. ಸಪ್ತಮಿ ಇರುವ ಸಮಯದೊಳಗೆ ಎಲ್ಲ ಕಾರ್ಯಗಳನ್ನು ಮಾಡ್ಕೋಬೋದು. ಇವತ್ತಿನ ನಕ್ಷತ್ರ ಮೃಗಶೀರ್ಷ. ಕಾರ್ಯಸಿದ್ಧಿಯು ಅಮೃತವು ಬರುತ್ತೆ, ಹಂಗಾಗಿ ಶುಭವಾಗಿದೆ. ಆದರೆ ಈ ನಕ್ಷತ್ರ ಇರೋದು ಸಂಜೆ 5:33ವರೆಗೂ. ಅದರಲ್ಲೂ ಸಪ್ತಮಿಯೂ ಇರಬೇಕಾಗ್ತದೆ. ಹಂಗಾಗಿ ಈ ರೀತಿಯಾಗಿ ಮೃಗಶೀರ್ಷ ನಕ್ಷತ್ರವು ಸಪ್ತಮಿಯು ಕೂಡಿ ಬರೋದರಿಂದ ಮಧ್ಯಾಹ್ನ 1:50ವರೆಗೆ ಮಾತ್ರನೇ ಟೈಮ್ ಇರೋದು. ಆನಂತರ ಬರುವ ಆರುದ್ರ ನಕ್ಷತ್ರ ಇವತ್ತು ಧನಕ್ಷಯ ಅಂತ ಇರೋದರಿಂದ ಹಣಕಾಸಿನ ವಿಷಯದಲ್ಲಿ ಎಚ್ಚರ, ಇದನ್ನು ಮೇಂಟೈನ್ ಮಾಡ್ಕೋಬೇಕು. ಹಂಗಾಗಿ ಏನಿದ್ದರೂ ಮಧ್ಯಾಹ್ನ 1:50 ಒಳಗಡೆ ನಿಮಗೆ ಶುಭ ಸಮಯವಾಗಿದೆ. 6:21ರಿಂದ ಮಿಥುನ ಅಂತಂದರೆ ಮಿಥುನ ರಾಶಿ ಅಂದರೆ ಚಂದ್ರನು ಮಿಥುನದಲ್ಲಿ ಇರುತ್ತೆ ಅಂತ ಅರ್ಥ. 6:21ರಿಂದ 11:54ವರೆಗೂ ಮೃಗಶೀರ್ಷ ನಕ್ಷತ್ರ 3ನೇ ಪಾದ. ಆನಂತರ ಸಂಜೆ 5:33ವರೆಗೂ ಮೃಗಶೀರ್ಷ ನಕ್ಷತ್ರ 4ನೇ ಪಾದ. ಸಂಜೆ 5:33ನ ಮೇಲೆ ರಾತ್ರಿ 11:13ವರೆಗೂ ಆರುದ್ರ ನಕ್ಷತ್ರ 1ನೇ ಪಾದ. ಆನಂತರ ಬೆಳಗಿನ ಜಾವ 4:54ವರೆಗೂ ಆರುದ್ರ ನಕ್ಷತ್ರ 2ನೇ ಪಾದ. ಬೆಳಗಿನ ಜಾವ 4:54ನ ಮೇಲೆ ಆರುದ್ರ ನಕ್ಷತ್ರ 3ನೇ ಪಾದವಿದೆ. ಉಳಿದಿರುವಂಥದ್ದು ನಾಳೆ ಇರುತ್ತೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಾನು ಮಧ್ಯಾಹ್ನ 1:50 ಅಂತಂದರೆ ಹೆಚ್ಚು ಕಮ್ಮಿ 2 ಗಂಟೆ ಒಳಗಡೆ ಯಾವುದಾದ್ರು ಕಾರ್ಯಗಳನ್ನ ಮಾಡ್ಬೋದು. ಅದರಲ್ಲೂ ಶುಭ ಸಮಯಗಳನ್ನ ನಾವು ಕೊಡ್ತೀವಿ, ನೋಡ್ಕೊಳ್ಳಿ. 7:32ರಿಂದ 7:50, 9:25ರಿಂದ 11:18, ಆಮೇಲೆ ಮಧ್ಯಾಹ್ನ ಅಂದರೆ ಶುಭವಲ್ಲ, ಆದರೂ ಎಮರ್ಜೆನ್ಸಿಗೆ ಮಾತ್ರ ಇದನ್ನು ಉಪಯೋಗಿಸ್ಕೊಳ್ಳಿ. ಅಂತಂದರೆ 3:30ರಿಂದ ರಾತ್ರಿ 1:29. ಅದೇ ಥರ ರಾತ್ರಿ 8:06ರಿಂದ ಬೆಳಗಿನ ಜಾವ 4:49 ಇದು ಶುಭವಾಗಿರುತ್ತೆ ಅಂತ. ಆದರೂ ಬೆಳಗ್ಗೆ 11:18 ಒಳಗಡೆ ಮಾಡುವಂಥ ಕಾರ್ಯಗಳು ಶುಭವಾಗಿರುತ್ತದೆ. ಮತ್ತು 100% ಅಶುಭ ಸಮಯವನ್ನು ನೋಡೋಣ. 6:21ರಿಂದ 7:30 ಮೃತ್ಯು, ಆಪರೇಷನ್ ಮುಂತಾದ ಕಾರ್ಯಗಳಿಗೂ ಶುಭವಲ್ಲ. 7:52 ಮೇಲೆ 9:23ವರೆಗೂ ಯಮಕಂಡ ಕಾಲ. 11:20ನ ಮೇಲೆ 1:32ವರೆಗೂ ಮೃತ್ಯು. ಮಧ್ಯಾಹ್ನ 12:01 ಅಂದರೆ ಮೃತ್ಯು ಇನ್ನೂ ಮುಗಿದಿಲ್ಲ, ಅಷ್ಟರಲ್ಲಿ 12:01ರಿಂದ 12:50ವರೆಗೂ ದುರ್ಮುಹೂರ್ತ. ಹಂಗಾಗಿ ಡಬಲ್ ಆಗಿದೆ ಈ ಸಮಯ. 12:26ನ ಮೇಲೆ 1:57ವರೆಗೂ ರಾಹುಕಾಲ. 1:57ನ ಮೇಲೆ 3:28ವರೆಗೂ ಇದರ ಒಂದು ಅಂದರೆ ಸಾಮಾನ್ಯವಾಗಿ ಅಷ್ಟೊಂದು ಶುಭ ಸಮಯವಲ್ಲ, ಆದರೂ ಎಮರ್ಜೆನ್ಸಿಗೆ ಮಾತ್ರ ಉಪಯೋಗಿಸ್ಕೋಬೋದು. ರಾತ್ರಿ 1:31ರಿಂದ 3:02 ನಕ್ಷತ್ರ ವಿಷಘಟಿಕಾ ಕಾಲ. ಇದೆಲ್ಲ ಅಶುಭವಾಗಿರುತ್ತೆ, ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.